ನಮಸ್ಕಾರ ಎಲ್ಲ ಸಮಸ್ತ ಕನ್ನಡಿಗರ ಜನತೆಗೆ. ನಾನಿವತ್ತು ನಿಮ್ಮ ಮೇಘು ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ನೋಡ್ತಾ ಇದ್ದೀವಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ನ. ಸೊ ನೀವು ನೋಡ್ಬೋದು ಗ್ರೌಂಡ್ ಸೈಜ್ ಎಷ್ಟಿದೆ ಅಂತ. ಪಿಚ್ ರಿಪೋರ್ಟ್ ಕಡೆ ಬರೋದಾದ್ರೆ ಬೌನ್ಸ್ ಇದೆ ಮತ್ತು ಆ ಪಿಚ್ಚು ಸ್ವಲ್ಪ ಹಾರ್ಡಿದೆ ಅಂತ ನಮಗೆ ಪಿಚ್ ರಿಪೋರ್ಟಲ್ಲಿ ಗೊತ್ತಾಗಿದೆ. ಟಾಸಲ್ಲಿ ಯಾರು ಗೆದ್ದರು ಅಂತ ನೋಡೋದಾದರೆ ಕಾಯಿನ್ ಹಾರಿಸಿದ್ದು ಸೌತ್ ಆಫ್ರಿಕಾ, ಹೆಡ್ಸ್ ಅಂತ ಕಾಲ್ ಮಾಡಿದ್ದು ನಮ್ಮ ಇಂಡಿಯಾ. ಸೊ ಟಾಸ್ ಗೆದ್ದಿದ್ದು ಸೌತ್ ಆಫ್ರಿಕಾ ಹಾಗೂ ಆಯ್ಕೆ ಮಾಡ್ಕೊಂಡಿರೋದು ನಾವು ಬ್ಯಾಟ್ ಮಾಡ್ತೀವಿ ಅಂತ ಮತ್ತು ನೀವು ಬಾಲ್ ಮಾಡಿ ಅಂತ ಇಂಡಿಯಾಗೆ ಹೇಳಿದ್ದಾರೆ. ನೋಡ್ಬೋದು ಇದು ಇವತ್ತಿನ ಕ್ರೇಜಿ ಪ್ಲೇಯಿಂಗ್ 11. ಎರಡು ಟೀಮ್ ಕೂಡ ಸ್ಟ್ರಾಂಗ್ ಆಗಿ ಸಾಲಿಡ್ ಆಗಿ ಕಾಣಿಸ್ತಾ ಇದೆ ಎರಡು ಟೀಮು. ಸೊ ಒಂದು ಇಂಟೆನ್ಸ್ ಮ್ಯಾಚ್ ಅಂತೂ ಪಕ್ಕ ಇದ್ದೇ ಇರುತ್ತೆ. ನ್ಯಾಷನಲ್ ಅಂತ ಫಿನಿಷ್ ಮಾಡಿ ಮ್ಯಾಚ್ ಕಡೆ ಹೋಗೋಣ ಬನ್ನಿ. ಸೊ ಫಸ್ಟು ಇಲ್ಲಿ ನೀವು ಫಸ್ಟ್ ಓವರ್ನ ಯಾರನ್ನ ಕಳಿಸ್ತಾರೆ, ಸೂರ್ಯಕುಮಾರ್ ಯಾದವ್ ಅಂತ ಡೌಟ್ ಇತ್ತು. ಸೊ ಅರ್ಶ್ದೀಪ್ ಸಿಂಗ್ ಅಂತ ಕ್ಲಿಯರಾಗಿ ಗೊತ್ತಾಗಿದೆ. ಅಂಪೈರ್ಸ್ ಎಲ್ಲ ನಡ್ಕೊಂಬರ್ತಾ ಇದ್ದಾರೆ. ಸೊ ನಮಗಿಲ್ಲಿ ಗೊತ್ತಾಗ್ತಿದೆ ಸ್ಟೇಟ್ ಸಿದ್ಧವಾಗಿದೆ ಈ ಬಿಗ್ ಮ್ಯಾಚ್ನ ಹೋಸ್ಟ್ ಮಾಡೋಕ್ಕೆ ಅಂತ. ಡಿಸ್ಕಷನ್ ಮಾಡ್ತಾ ಇದ್ದಾರೆ ಟೀಮ್ ಇಂಡಿಯಾ. ಮತ್ತು ಈ ಕಡೆ ನೋಡೋದಾದ್ರೆ ಇಬ್ಬರು ಸೂಪರ್ ಬ್ಯಾಟ್ಸ್ಮನ್ ನಡ್ಕೊಂಬರ್ತಾ ಇದ್ದಾರೆ. ಅದೇ ಆ್ಯಡಮ್ ಮಾರ್ಕಮ್ ಮತ್ತು ಕ್ವಿಂಟನ್ ಡಿ ಕಾಕ್, ಇಬ್ಬರು ಕೂಡ ಕ್ರೇಜಿ ಓಪನರ್ಸೆ. ಸೊ ಈ ಕಡೆ ಅರ್ಶ್ದೀಪ್ ಸಿಂಗ್ ಬಾಲಿಂಗ್ಗೆ ಇಳಿದಿದ್ದಾರೆ. ಮೊದಲನೇ ಬಾಲ್ಗಾಗಿ ಸಿದ್ಧ ಆಗ್ತಾ ಇದ್ದಾರೆ ಅರ್ಶ್ದೀಪ್ ಸಿಂಗ್ ಅವರು. ಸೊ ಈಗ ಫಸ್ಟ್ ಬಾಲಲ್ಲಿ ವಿಕೆಟ್ ತೆಗಿತಾರೆ. ಅಲ್ಲಿ ವಿಕೆಟ್ಸ್ ತೆಗಿಯೋಕ್ಕೆ ಅರ್ಶ್ದೀಪ್ ಸಿಂಗ್ ಅವರು ತುಂಬ ಫೇಮಸ್ಸು, ನಿಮಗೆಲ್ಲ ಗೊತ್ತೇ ಗೊತ್ತು. ಅವರು ಸ್ವಿಂಗ್ ಮಾಡೋ ಇದಕ್ಕೆ ಯಾವುದೇ ಬ್ಯಾಟ್ಸ್ಮನ್ ಆದರೂ ಕನ್ಫ್ಯೂಸ್ ಆಗಿ ತಮ್ಮ ವಿಕೆಟನ್ನು ಒಪ್ಸೇ ಬಿಡ್ತಾರೆ. ಮೊದಲನೇ ಬಾಲು ಆಗ್ತಾಯಿದೆ ಅರ್ಶ್ದೀಪ್ ಸಿಂಗ್ ಅವರು ಉಲ್ಟಾ ಹೊಡಿಯೋಕ್ಕೆ ಹೋಗಿದ್ದು. ಫೀಲ್ಡರ್ ಇದರಿಂದ ಪ್ರೊಟೆಕ್ಷನ್ ಇದ್ದಿದ್ದರಿಂದ ಬಚಾವಾಗಿದ್ದಾರೆ. ಡಾಟ್ ಬಾಲ್ ಆಗಿದೆ ಫಸ್ಟ್ ಬಾಲು. ಸೊ ಅಲ್ಲಿ ವಿಕೆಟ್ಸ್ ಏನಾದರೂ ತೆಕ್ಕೊಡ್ತಾರೆ ಈ ಮ್ಯಾಚಲ್ಲಿ ಕೂಡ ಅರ್ಶ್ದೀಪ್ ಸಿಂಗ್ ಅವರು. ಯಾಕಂದರೆ ನೀವು ಲಾಸ್ಟ್ ಮ್ಯಾಚಲ್ಲೆಲ್ಲ ನೋಡ್ಬೋದು ಅಲ್ಲಿ ವಿಕೆಟ್ಸ್ ತೆಕ್ಕೊಟ್ಟಿದ್ದಾರೆ. ಸೊ ಅರ್ಶ್ದೀಪ್ ಸಿಂಗ್ ಅವರು ಇಂಥ ಒಂದು ಬೌಲರ್ ಆಗೋಕ್ಕೆ ಆ ಎಫರ್ಟ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಯಾರ್ಕರ್ ಬಾಲ್ ಹಾಕಿದ್ದಿದ್ದನ್ನಂತೂ ಅದನ್ನು ಚಚ್ಚಿದ್ದಾರೆ. ಪ್ರೊಟೆಕ್ಷನ್ ಇಲ್ಲ, ಅಲ್ಲಿ ಹೋಗುತ್ತೆ ಬೌಂಡ್ರಿ ಕಡೆ ರಾಕೆಟ್ ಥರ. ಹಾಗೂ 4 ಬಂದಿದೆ ಸೌತ್ ಆಫ್ರಿಕಾದವ್ರಿಗೆ. ತಮ್ಮ ಮೊದಲನೇ ರನ್ನ ಕಳಿಸ್ಕೊಂಡಿದ್ದಾರೆ ಸೌತ್ ಆಫ್ರಿಕಾದವರು ಆ್ಯಡಮ್ ಮಾರ್ಕಮ್ಮಿಂದ. ಈಗ ಸಜ್ಜಾಗಿದೆ ಥರ್ಡ್ ಬಾಲ್ಗೋಸ್ಕರ. ಥರ್ಡ್ ಬಾಲಲ್ಲಿ ವಿಕೆಟ್ ಬರುತ್ತಾ ಅಥವಾ ಡಾಟ್ ಬಾಲ್ ಆಗುತ್ತಾ? ಇದು ಕೂಡ ಯಾರ್ಕರ್ ಹಾಕಿದ್ದಿದ್ದು. ಅದರಲ್ಲಿ ಪ್ರೊಟೆಕ್ಷನ್ ಇರೋದ್ರಿಂದ ಜಸ್ಟ್ ಸಿಂಗಲ್ ರನ್ನ ತಗೊಂಡು ಎಂಡ್ ಮಾಡಿದ್ದಾರೆ ಈ ಬಾಲ್ನ. ಸೊ ಈಗ ಕ್ವಿಂಟನ್ ಡಿ ಕಾಕು, ಇವರು ಕೂಡ ಅದ್ಭುತ ಬ್ಯಾಟ್ಸ್ಮನ್, ನಿಮಗೆಲ್ಲ ಗೊತ್ತೇ ಗೊತ್ತು. ಆದರೆ ಅರ್ಶ್ದೀಪ್ ಸಿಂಗ್ ಬಾಲಿಂಗ್ನ ಇವ್ರು ಫೇಸ್ ಮಾಡೋಕ್ಕಾಗುತ್ತಾ? ಬನ್ನಿ, ಇವರಿಬ್ಬರು ಮಧ್ಯೆ ಒಳ್ಳೆ ವಾರ್ ಇರುತ್ತಂತ ನಾವು ಹೇಳಿದ್ವಿ. ಸೊ ಅದೇ ಥರ ಒಳ್ಳೆ ವಾರ್ ಫೈಟ್ ಕೊಡ್ತಾರ ಇಬ್ಬರು ಕೂಡ ನೋಡಬೇಕಾಗುತ್ತೆ. ಫಸ್ಟ್ ಬಾಲ್ ಫೇಸ್ ಮಾಡ್ತಿದ್ದಾರೆ ಕ್ವಿಂಟನ್ ಡಿ ಕಾಕ್ ಅವರು. ಜಸ್ಟ್ ಸ್ವಿಂಗ್ ಆಗಿದ್ದು ಚೂರು ಈ ಕಡೆ ಬ್ಯಾಟ್ ಬೀಸಿದ್ರೂ ಎಡ್ಜ್ ಆಗಿ ಸ್ಲಿಪ್ಪಿಗೆ ಕ್ಯಾಚ್ ಹೋಗೋದಂತೂ ಪಕ್ಕ ಇತ್ತು. ಅಲ್ಲಿ ಕೊಟ್ರಿ ನೋಡಿ ಈ ಬಾಲು, ಗುದ್ದಿದ್ರು ಬಾಲ್ನ ಪಿಚ್ಚಾಗಿ ಫೀಲ್ಡರ್ ಮುಂದೆನೇ ಹೋಗಿರೋದು 4ಗೆ. ಆಸಮ್ ಅಂತಲೇ ಹೇಳ್ಬೋದು. ಆಸಮ್ ಬೌಂಡ್ರಿ ತೊಗೊಂಡಿರೋದು ಕ್ವಿಂಟನ್ ಡಿ ಕಾಕ್ ಅವರು. ಈಗ ಲಾಸ್ಟ್ ಬಾಲು ಅರ್ಶ್ದೀಪ್ ಸಿಂಗ್ ಅವ್ರದ್ದು ಈ ಓವರಲ್ಲಿ. ಸೊ ಈ ಓವರಲ್ಲಿ 9 ರನ್ ಕೊಟ್ಟಿದ್ದಾರೆ ಭಾರತ. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು ಅಂತಲೇ ಯೋಚನೆ ಮಾಡ್ತಿರ್ತಾರೆ. ಯಾಕಂದರೆ ಅರ್ಶ್ದೀಪ್ ಸಿಂಗ್ ಇಷ್ಟೊಂದು ರನ್ಸ್ ಕೊಡೋಲ್ಲ ಒಂದೇ ಓವರಲ್ಲಿ. ಇದು ಎಡ್ಜಾ, ಅಪೀಲ್ ಮಾಡ್ತಿಲ್ಲ. ಸೌಂಡ್ ಕೂಡ ಬಂತು ಬಟ್ ಯಾರು ಕೂಡ ಅಪೀಲ್ ಮಾಡಿಲ್ಲ. ಇದು ಅನಾಲಿಸಿಸ್ ಆಫ್ ದಿಸ್ ಓವರ್. ನೋಡ್ಕೊಳ್ಳಿ ಯಾವ್ಯಾವ ಬಾಲ್ ಯಾವ್ಯಾವ ಥರ ಬಂದಿದೆ ಅಂತ. ಈಗ ಸೆಕೆಂಡ್ ಓವರ್ಗೆ ಯಾರನ್ನ ಕಳಿಸ್ತಾರೆ? ಜಸ್ಪ್ರೀತ್ ಬೂಮ್ರಾನ ಕಳಿಸ್ತಾರ ಐ ಥಿಂಕ್ ಸೊ. ಜಸ್ಪ್ರೀತ್ ಬೂಮ್ರಾನೇ ಕಳಿಸಿದ್ದಾರೆ ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರು. ಇವರು ಎಂಥ ಬೌಲರ್ ಅಂತ ನಿಮಗೆಲ್ಲ ಗೊತ್ತೇ ಗೊತ್ತು. T20 100 ವಿಕೆಟ್ಸ್ನ ಪಡ್ಕೊಂಡಿದ್ದಾರೆ. ಎಲ್ಲ ಫಾರ್ಮೆಟ್ಸಲ್ಲೂ 100 ವಿಕೆಟ್ಸ್ ಪಡ್ಕೊಂಡಿರೋ ಏಕೈಕ ಬೌಲರು ನಮ್ಮ ಭಾರತದಿಂದ ಜಸ್ಪ್ರೀತ್ ಬೂಮ್ರಾ ಅಂತ ಹೇಳ್ಕೊಳ್ಳೋಕ್ಕೆ ಎಲ್ಲ ಇಂಡಿಯನ್ ಫ್ಯಾನ್ಸ್ಗೂ ಹೆಮ್ಮೆ ಆಗಬೇಕು. ಆ ಥರನೇ ಮಾಡಿರೋದು. ತಮ್ಮ ಮೊದಲನೇ ಬಾಲ್ನ ಹಾಕ್ತಾ ಇದ್ದಾರೆ. ಯಾರ್ಕರೇ ಬಟ್ ಮುಂದೆ ಬಂದು ಡಿಫೆನ್ಸ್ ಮಾಡಿದ್ರು. ಫೀಲ್ಡರ್ ಇದ್ದಾರೆ, ಸೇವ್ ಆಗುತ್ತೆ. ಬಟ್ ಆದ್ರೂ 2 ರನ್ನೇ ತಗೊಂಡಿರೋದು ಸೌತ್ ಆಫ್ರಿಕಾದವರು. ಸೊ ಈ ಇಬ್ಬರು ಬ್ಯಾಟ್ಸ್ಮನಲ್ಲಿ ಒಬ್ರದ್ದಾದ್ರೂ ಈಗ ಬ್ರೇಕ್ ಥ್ರೂ ಬರಲೇಬೇಕು. ಇಲ್ಲಾಂದರೆ ಇಬ್ಬರು ಬ್ಯಾಟ್ಸ್ಮನ್ನು ಸರಿಯಾಗಿ ಚಚ್ತಾರೆ. ಸೊ ಅದು ಇಂಡಿಯಾಗೆ ಸ್ವಲ್ಪ ನಾಟ್ ಗುಡ್ ಅಂತಲೇ ಹೇಳ್ಬೋದು. ಸೊ ಜಸ್ಪ್ರೀತ್ ಬೂಮ್ರಾ ಅವರು ವಿಕೆಟ್ ತೆಗಿತಾರೆ ಅನ್ನೋ ಭರವಸೆ ಮೇಲೇ ಜಸ್ಪ್ರೀತ್ ಬೂಮ್ರಾನ ಕಳಿಸಿರೋದು ಸೂರ್ಯಕುಮಾರ್ ಅವರು. ಸೊ ಆ ಭರವಸೆನ ಉಳಿಸ್ಕೊತಾರ ನೋಡಬೇಕಾಗುತ್ತೆ. ಇದು ಜಸ್ಟ್ ಸ್ಲೈಡ್ ಆಗಿದ್ದು. ಮತ್ತೊಂದು ರನ್ನಿಗೆ ವಾಪಸ್ ಬರ್ತಿದ್ದಾರೆ. ರನ್ಔಟ್ ಚಾನ್ಸ್ ಇದೆ ಇಲ್ಲಿ. ಹೊಡೆದಿದ್ದಾರೆ ರನ್ಔಟ್ಗೆ, ಅಪೀಲ್ ಮಾಡ್ತಾ ಇದ್ದಾರೆ. ಇದಂತೂ ತುಂಬ ಇಂಟೆನ್ಸ್ ಆಗಿದೆ. ಅಂಪೈರ್ ಏನು ಡಿಸಿಷನ್ ಕೊಟ್ಟಿದ್ದಾರೆ ಔಟ್ ಅಂತ.
ಆಸಮ್ ಅಂತ ಹೇಳ್ಬೋದು. ಬ್ರಹ್ಮಾಸ್ತ್ರನ ಬಿಡ್ತಾ ಇರೋದು ಬೂಮ್ರಾ ಅವರು. ನಾನು ನನ್ನ ಅಸ್ತ್ರನ ಬಿಟ್ಟಿದ್ದೀನಿ, ನನ್ನ ಅಸ್ತ್ರ ಮುಂದೆ ಯಾರು ಉಳಿಯೋಕ್ಕಾಗಲ್ಲ ಅಂತ ಹೇಳಿರೋದು. ಕ್ವಿಂಟನ್ ಡಿಕಾಕ್ ಅವರು 3 ಬಾಲಲ್ಲಿ 4 ರನ್ ಮಾಡಿ ಹೋಗಿರೋದು. ಬ್ರೇಕ್ ಥ್ರೂ ಬೇಕು ಅಂತ ಹೇಳ್ತಿದ್ವಿ, ಸರಿಯಾದ ಸಮಯಕ್ಕೆ ಭರವಸೆನೇ ಉಳಿಸ್ಕೊಡಿರೋದು ನಮ್ಮ ಜಸ್ಪ್ರೀತ್ ಬೂಮ್ರಾ ಅವರು. ಆ್ಯಕ್ಷನ್ ರಿಪ್ಲೇ ನೀವು ನೋಡ್ಬೋದು. ಜಸ್ಟ್ ವಿಕೆಟ್ ಮೇಲೆ ಇತ್ತು, ಚೂರು ಮಿಸ್ ಮಾಡಿದ್ರೆ ಬೌಲ್ಡ್ ಆಗ್ತಿದ್ರು. ಇನ್ನೊಂದು ರನ್ನಿಗೆ ಕಾಲ್ ಮಾಡಿದ್ರು. ಅಲ್ಲಿ ಕ್ವಿಂಟನ್ ಡಿಕಾಕ್ ಅವರು ಶೋರಾಗಿರಲಿಲ್ಲ, ಬಟ್ ಐಡಮ್ ಮಾರ್ಕರ್ ಓಡಿಸಿದ್ರು. ಸೊ ಅದರ ರಿಸಲ್ಟ್ ಇದು. ಕ್ವಿಂಟನ್ ಡಿಕಾಕ್ ಅವರು ಔಟ್ ಆದರು. ಸೊ 1 ವಿಕೆಟ್ ಅವ್ರಿಗೆ ಹೋಗುತ್ತೆ, 1 ವಿಕೆಟ್ ನಮಗೆ ಬರುತ್ತೆ. ಸೊ ಟ್ರಿಸ್ಟನ್ ಸಬ್ಸ್ ಅವರು, ಇವರು ಕೂಡ ಆಸಮ್ ಬ್ಯಾಟರೇನೆ. ಇವರೇನಾದರೂ ಮಾಯಾ ಚಮತ್ಕಾರ ಮಾಡ್ತಾರಾ? ಅದಾಗಲ್ಲ ಸ್ವಾಮಿ. ಯಾಕಂದರೆ ಇಲ್ಲಿರೋದು ನಮ್ಮ ಜಸ್ಪ್ರೀತ್ ಬೂಮ್ರಾ ಅವರು, ನಿಮಗೆಲ್ಲ ಗೊತ್ತೇ ಗೊತ್ತು. ಸೊ ಎಂಥ ಔಟ್ ಸ್ವಿಂಗ್ ಹಾಕಿದ್ದು. ಫೀಲ್ಡರ್ ಇಲ್ಲ ಅಲ್ಲಿ, ಕ್ಲಿಯರ್ ಆಗುತ್ತೆ ಬೌಂಡ್ರಿಗೆ, ಕನ್ಫರ್ಮ್ ಆಯಿತು. ಫೀಲ್ಡರೇ ಇಲ್ಲ ಅಲ್ಲಿ. ಸೊ ಮಾರ್ಕಮ್ ಅವ್ರಿಗೆ ಒಳ್ಳೆ ಬೌಂಡ್ರಿ ಸಿಗುತ್ತೆ. ಸೊ ಚೂರು ಔಟ್ಸೈಡ್ ಎಡ್ಜ್ ಹಾಕಿ ಕನ್ಫ್ಯೂಸ್ ಮಾಡೋಕ್ಕೆ ಹೋಗಿದ್ದು, ಬಟ್ ಬಾಲರ್ನೇ ಕನ್ಫ್ಯೂಸ್ ಮಾಡಿದ್ರು ಐಡಮ್ ಮಾರ್ಕಮ್ ಅವರು. ಅದಕ್ಕೆ ಅವರು ಒಂದು ಒಳ್ಳೆ ಬ್ಯಾಟ್ಸ್ಮನ್ ಆಗಿ ಇರೋದು. ಸೊ ಮತ್ತೊಂದು ಬಾಲು. ಸೊ ಈಗೇನಾದರೂ ಬ್ರೇಕ್ ಥ್ರೂ ಬಂದರೆ ಒಂದು ಒಳ್ಳೆ ಟಾರ್ಗೆಟ್ ಸಿಗ್ಬೋದು ಇಂಡಿಯನ್ ಬ್ಯಾಟರ್ಸ್ಗೆ. ಬರುತ್ತಾ? ಡಿಫೆನ್ಸ್ ಇದ್ದಾರೆ, ಫೀಲ್ಡರ್ ಇದ್ದಾರೆ, ಸೇವ್ ಆಗಿದೆ. ಇದು ಡಾಟ್ ಬಾಲ್ ಆಗಿದೆ. ಸೊ ಇನ್ನು 2 ಬಾಲ್ ಇದೆ. 2 ಬಾಲಲ್ಲಿ ಅಟ್ಲೀಸ್ಟ್ ಒಂದು ಬಾಲರ್ ಡಾಟ್ ಬಾಲ್ ಆದರೆ ಸ್ವಲ್ಪ ಟಾರ್ಗೆಟ್ ಕಮ್ಮಿ ಆಗುತ್ತಂತ ಹೇಳ್ಬೋದು. ಸೊ ಇದು ಫೀಲ್ಡರ್ ಇದ್ದಾರೆ, ಸೊ ಪ್ರೊಟೆಕ್ಷನ್ ಇಟ್ಕೊಂಡಿದ್ದಾರೆ ಮುಂದೆ ಫೈನ್ ಲೆಗಲ್ಲೆಲ್ಲ. ಸೊ ಇದು ಹೆಲ್ಪ್ ಆಗುತ್ತೆ. ಒಂದು ಲಾಸ್ಟ್ ಬಾಲ್ ಇದೆ. ಈ ಬಾಲಲ್ಲಿ ಬೌಂಡ್ರಿ ಬರುತ್ತಾ ಅಥವಾ ಡಾಟ್ ಬಾಲ್ ಆಗುತ್ತಾ ನೋಡಬೇಕಾಗುತ್ತೆ. ಯಾಕಂದರೆ ಅವರು ಕೂಡ ಒಂದು ಡಿಫೆಂಡಬಲ್ ಟಾರ್ಗೆಟ್ಗೆ ವೆಯ್ಟ್ ಮಾಡ್ತಿರ್ತಾರೆ. ಫೀಲ್ಡರ್ ಇದರಲ್ಲಿ ಜಸ್ಟು ಫೀಲ್ಡರ್ ತಲೆ ಮೇಲೆ ಹೋಗಿರೋದು ರಾಕೆಟ್ ಥರ ಬೌಂಡ್ರಿಗೆ ಹೋಗಿದೆ. ಲಾಸ್ಟ್ ಬಾಲಲ್ಲಿ ಬೌಂಡ್ರಿ ಪಡ್ಕೊಂಡಿರೋದು. ಇದರಿಂದ ಸೌತ್ ಆಫ್ರಿಕಾದವ್ರು ಮಾಡಿದ್ದಾರೆ 20 ರನ್ನು. ಸೊ ಇಂಡಿಯಾಗೆ ಬೇಕಾಗುತ್ತೆ 21 ರನ್ನು ಗೆಲ್ಲಬೇಕಾದ್ರೆ. ಸೊ ನಮ್ಮ ಓಪನರ್ಸು ಇದನ್ನು ಮಾಡ್ತಾರಾ ನೋಡಬೇಕಾಗುತ್ತೆ. 21 ರನ್ ಬೇಕು. ಸೊ ಸ್ಟ್ರೈಕಲ್ಲಿರೋದು ಅಭಿಷೇಕ್ ಶರ್ಮಾ ಅವರು ಮತ್ತು ನಾನ್ ಸ್ಟ್ರೈಕಲ್ಲಿರೋದು ಶುಭ್ಮನ್ ಗಿಲ್ ಅವರು. ಸೌತ್ ಆಫ್ರಿಕಾದವರು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಯಾವ ಥರ ಏನು ಬಾಲಿಂಗ್ ಐಡಿಯಾಸ್ ಅಂತ ನೋಡ್ಬೋದು. ಇಬ್ಬರು ದೈತ್ಯ ಓಪನರ್ಸ್ ಬರ್ತಾ ಇದ್ದಾರೆ ಇಂಡಿಯಾಗೆ. ಸೊ T20 ಅಭಿಷೇಕ್ ಶರ್ಮಾ ಅಂತೂ ಒಂಥರ ಹಿಸ್ಟ್ರಿನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಕಡೆ ಕಸಿಗೋ ರಬಾಡ, ಇವರೇನು ಅಷ್ಟು ಈಸಿ ಬಾಲರ್ ಅಲ್ಲ, ನಿಮಗೆಲ್ಲ ಗೊತ್ತೇ ಗೊತ್ತು. ಸೊ ಅಭಿಷೇಕ್ ಶರ್ಮಾ ಯಾವುದೇ ಬಾಲರ್ ಬರಲಿ ಏನೇ ಆಗಲಿ ಅವ್ರ ಹಿಟ್ಟಿಂಗ್ ಮಾತ್ರ ಯಾವತ್ತೂ ನಿಲ್ಲಿಸಲ್ಲ ಅಂತ ಗೊತ್ತು. LBW ಇದು ಔಟ್ಸೈಡ್ ದ ಆಫ್ ಇದೆ. ಸೊ ನೋಡಿ, ಇಂಪ್ಯಾಕ್ಟ್ ಇನ್ ಲೈನ್ ಇಲ್ಲ, ಅದಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಕಂಪ್ಲೀಟಾಗೆ ರಿವ್ಯೂ ವೇಸ್ಟ್ ಆಗುತ್ತೆ ತೊಗೊಂಡ್ರೆ ಕೂಡ, ಯಾಕಂದರೆ ಇಂಪ್ಯಾಕ್ಟ್ ಇನ್ ಲೈನೇ ಇಲ್ಲ. ಸೊ ತೊಗೊಂಡು ಕೂಡ ವೇಸ್ಟ್ ಆಗುತ್ತೆ. ಸೊ ಅದನ್ನು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೊ ತೊಗೊಂಡಿಲ್ಲ ಅಲ್ಲಿ ಒಳ್ಳೆಯದೇ, ರಿವ್ಯೂ ಉಳಿಯುತ್ತೆ ಸೌತ್ ಆಫ್ರಿಕಾಗೆ. ಇಲ್ಲಾಂದರೆ ಸುಮ್ಮನೆ ರಿವ್ಯೂ ಕಳ್ಕೊತೀರಿ, ಯಾಕಂದರೆ ಕ್ಲಿಯರಾಗಿ ಔಟ್ಸೈಡ್ ದ ಲೈನ್ ಇತ್ತು. ಸೊ ಸೆಕೆಂಡ್ ಬಾಲ್ ಗುದ್ದಿದ್ದಾರೆ ನೋಡಿ, ಅಲ್ಲಿ ರಾಕೆಟ್ ಥರ ಹೋಗಿರೋದು. ನನ್ನೇ LBW ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಅದು ತಗೋ ಅಂತ ಹೇಳಿದ್ನಲ್ಲ. ಯಾವುದೇ ಬಾಲರ್ ಏನೇ ಬರಲಿ ಅಭಿಷೇಕ್ ಶರ್ಮಾ ಅವರು ತಮ್ಮ ಹಿಟ್ಟಿಂಗ್ ಮಾತ್ರ ನಿಲ್ಲಿಸಲ್ಲ ಅಂತ ಆಸಮ್ ಫೋರ್ನ ಪಡ್ಕೊಂಡಿರೋದು ಅಭಿಷೇಕ್ ಶರ್ಮಾ ಅವರು ಸೆಕೆಂಡ್ ಬಾಲಲ್ಲಿ. ಸೊ ಏಳು ಬೀಳು ಇದ್ದೇ ಇರುತ್ತೆ, ಮಿಸ್ಟೇಕಿಂದ ಕಲ್ತ್ಕೊಳ್ಳಿ ಅನ್ನೋದಕ್ಕೆ. ಫಸ್ಟ್ ಬಾಲಲ್ಲಿ ಅಲ್ಲೇ ನಿಂತ್ಕೊಂಡು ಆಡಿದ್ರು, ಬಟ್ ಸೆಕೆಂಡ್ ಬಾಲಲ್ಲಿ ಸ್ವಲ್ಪ ವೈಡ್ ಸ್ಟಂಪ್ಸ್ ಬಂದು ಆಡಿದ್ರು ನೋಡಿ. ಮತ್ತೆ ಅದೇ ಶಾಟ್ ಆಡಿದ್ದು, ಇದು ಕೂಡ ರಾಕೆಟ್ ಥರ ಹೋಗಿರೋದು. ಆಸಮ್ ಅಂತಲೇ ಹೇಳ್ಬೋದು. ಇದಕ್ಕೇ ನಾನು ಹೇಳಿದ್ದು ಅಭಿಷೇಕ್ ಶರ್ಮಾ ಅವರು ರಿಪೀಟ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ T20 ಅಂತ. ಮತ್ತೊಂದು ಬಾಲ್ ಫೇಸ್ ಮಾಡ್ತಾ ಇದ್ದಾರೆ, ಇದನ್ನು ಕೂಡ ಚಚ್ಚಿರೋದು. ಅಲ್ಲಿ ಫೀಲ್ಡರ್ ಇದ್ದಾರಾ? ಇಲ್ಲ. ಫೀಲ್ಡರ್ ಮುಂದೆನೇ ಹೋಗಿರೋದು, ಬಟ್ ಟ್ರೈಯೇ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಆ ಥರ ರಭಸವಾಗಿ ಬಡ್ಕೊಂಡು ಹೋಗಿರೋದು ಬಾಲು, ಅಥವಾ ಹಿಡಿಯೋಕ್ಕೆ ಹೋಗ್ಬಿಟ್ರೆ ಅಲ್ಲಿ ಕೈ ಹೊಲ್ಟೋಗುತ್ತೆ ಅನ್ನೋ ಸೆಲೆಬ್ರೇಷನ್ ಬೇರೆ ಮಾಡ್ತಾ ಇರೋದು ಅಭಿಷೇಕ್ ಶರ್ಮಾ ಅವರು, ಅಗ್ರೆಷನ್ ತೋರಿಸ್ತಾ ಇರೋದು. ಸೊ ಈಗ ಒಂದು ಸಿಂಗಲ್ ತೊಗೊಬೋದು ಇಲ್ಲಿ, ಹಾಗೂ ತೊಗೊಂಡಿದ್ದಾರೆ ಕೂಡ. ಈಸಿ ಸಿಂಗಲ್ ಇತ್ತಲ್ಲಿ ತೊಗೊಂಡಿದ್ದಾರೆ. ಈಗ ಶುಭ್ಮನ್ ಗಿಲ್ ಅವರು ಸ್ಟ್ರೈಕಲ್ಲಿ. ಸೊ ಇವರು ಕೂಡ ಆ ಸಮಯ ಪರ್ಫಾರ್ಮ್ ಮಾಡಿದ್ದಾರೆ, ಬಟ್ ಈ ಇಯರು ಸ್ವಲ್ಪ ಫೇಲ್ ಆಗಿದ್ದಾರೆ. ಸೊ ಆದ್ರೂ ಒಂದು ಮಟ್ಟಿಗೆ ಟ್ರೈ ಮಾಡ್ತಾ ಇದ್ದಾರೆ ಬೆಟರ್ ಆಗೋಕ್ಕೆ. ಜಸ್ಟ್ ಎಡ್ಜ್ ಆಗಿದೆ, ಇಲ್ಲಿ ಅಪೀಲ್ ಮಾಡ್ತಿಲ್ಲ. ಸೊ ಬ್ಯಾಟ್ ಮೇಲೇನೆ ಹೋಗಿದ್ದು. ಇದು ಅನಾಲಿಸಿಸ್ ಆಫ್ ದಿಸ್ ಓವರ್. ಇವಾಗ ಬಂದಿರೋರು ಸೌತ್ ಆಫ್ರಿಕಾ ಸ್ಪಿನ್ನರ್ ಕೇಶವ್ ಮಹಾರಾಜು. ಇವರು ಕೂಡ ಒಳ್ಳೆ ಸ್ಪಿನ್ನರೇನೆ. ಸೊ ಇವರೇನಾದ್ರು ಬ್ರೇಕ್ ಥ್ರೂ ತಂದು ಕೊಡ್ತಾರಾ ಸೌತ್ ಆಫ್ರಿಕಾಗೆ ನೋಡಬೇಕಾಗುತ್ತೆ. ಫಸ್ಟ್ ಬಾಲೇ ಕೊಟ್ಟಿದ್ದಾರೆ, ರಾಕೆಟ್ ಥರ ಹೋಗಿರೋದಿಲ್ಲಿ ಚಚ್ಚಿದ್ದಾರೆ, ಹೋಗಿದೆ ಫೀಲ್ಡರ್ ಹತ್ರ. ಡಗೌಟಲ್ಲಿ ನೀವು ಖುಷಿ ನೋಡ್ಬೋದು ಇಂಡಿಯನ್ ಡಗೌಟಲ್ಲಿ.
ಆಸಮ್ ಖುಷಿಯಾಗಿದ್ದಾರೆ ಎಲ್ಲರೂ, ಯಾಕಂದರೆ ಟಾರ್ಗೆಟ್ ಹತ್ರ ಆಗ್ತಾ ಇದ್ದಾರೆ. ಒಂದು ವಿಕೆಟ್ ಕೂಡ ಲಾಸ್ ಆಗಿಲ್ಲ, ಈಸಿಯಾಗಿ ಚೇಸ್ ಮಾಡ್ಬೋದು. 17 ರನ್ಸ್ ಆಗಿಬಿಟ್ಟಿದೆ, ಇನ್ನು 3 ರನ್ ಬೇಕಷ್ಟೇ. ಇದನ್ನು ಕೂಡ ಚಚ್ಚಿದಾರಲ್ಲಿ, ಫೀಲ್ಡರ್ ಇದರಲ್ಲಿ 1 ರನ್ ತಗೊಂಡಿದ್ದಾರಲ್ಲಿ. ಆ ಡಗೌಟಲ್ಲಿ ನಂಗೆ ಖುಷಿ ನೋಡಿದೆ, ಯಾಕಂದರೆ ಇದೇ ಕಾರಣಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ ಇಬ್ಬರು ಓಪನರ್ಸ್, ಅರ್ಜೆಂಟ್ ಮಾಡ್ತಿಲ್ಲ ಏನಕ್ಕೂ. ಸೊ ಇನ್ನು 2 ರನ್ ಬೇಕು, ಹಾಕಿದ್ದಾರೆ, ಗುದ್ದಿದ್ದಾರೆ ನೋಡಿ, ಅಲ್ಲಿ ರಾಕೆಟ್ ಥರ ಹೋಗಿದೆ. ಫೀಲ್ಡರ್ ಇದ್ದಾರೆ, ಇವಾಗೂ ಕೂಡ 1 ರನ್ನೇ ತಗೊಂಡಿದ್ದಾರೆ. ಇನ್ನು 2 ರನ್ ಬೇಕು ಇಂಡಿಯಾಗೆ ಗೆಲ್ಲಕ್ಕೆ. ಸೊ ಇವಾಗ 2 ರನ್ ಬರುತ್ತಾ, ಗುದ್ದಿದ್ದಾರೆ, ಸ್ಟ್ರೈಟ್ ಹೋಗಿದೆ, ಅಲ್ಲಿ ಫೀಲ್ಡರ್ ಇದ್ದಾರೆ, ಇದು ಕೂಡ 1 ರನ್ ಬರುತ್ತೆ. 1 more ರನ್ ಅವೇ ಫಾರ್ ದಿಸ್ T20I ವಿನ್ನು. ಲಾಸ್ಟ್ T20Iಯಲ್ಲಿ ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸಿಂದ ಗೆದ್ದಿದ್ರು. ಸೊ ಬಟ್ ಈ T20Iಯಲ್ಲಿ ಗೆಲ್ಲಕ್ಕೆ ಇನ್ನು 1 ರನ್ ಬೇಕು. ಸೊ ಇನ್ನು 2 ಬಾಲ್ ಇದೆ, ಆರಾಮಾಗಿ ಆಡ್ಬೋದು. ವಿಕೆಟ್ಸ್ ಕೂಡ ಕಳ್ಕೊಂಡಿಲ್ಲ. ಸೊ ಲೆಗ್ ಮೇಲೆ ಬಿತ್ತಿದ್ದು ಕಳಿಸಿದ್ದಾರೆ, ಬೌಂಡ್ರಿ ಕಳಿಸಿದ್ದಾರೆ. ಲಾಸ್ಟ್ ಬಾಲಲ್ಲಿ ಬೌಂಡ್ರಿ ಹೊಡೆದು ಒಂದು ಆಸಮ್ ಎಂಡಿಂಗ್ನ ಕೊಟ್ಟಿದ್ದಾರೆ ಶುಭ್ಮನ್ ಗಿಲ್ ಅವರು. ಆಸಮ್ ಅಂತಲೇ ಹೇಳ್ಬೋದು. ಒಂದು ಒಳ್ಳೆಯ ಗೆಲುವು ನೋಡಿ, ಅಲ್ಲಿ ಎಂಥ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಇಬ್ಬರು ಬ್ಯಾಟ್ಸ್ಮನ್ ಕೂಡ, ಅಭಿಷೇಕ್ ಶರ್ಮಾ ಅವರು ಮತ್ತು ಶುಭ್ಮನ್ ಗಿಲ್ ಅವರು. 10 ವಿಕೆಟ್ಸಿಂದ ಗೆದ್ದಿದ್ದು, 1 ವಿಕೆಟ್ ಕೂಡ ಲಾಸ್ ಮಾಡ್ಕೊಳ್ಳಿಲ್ಲ. ಆಸಮ್ ಮ್ಯಾಚು. ಸೊ ಶೇಕಂಡ್ಸ್ ಮಾಡಿ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಿಗೆ ಕೊಡ್ತಾರೆ ನೋಡಬೇಕು, ಯಾಕಂದರೆ ಇಬ್ಬರು ಬ್ಯಾಟ್ಸ್ಮನ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅಭಿಷೇಕ್ ಶರ್ಮನೇ ಟಾಪ್ ರನ್ಸ್ ಮಾಡಿರೋದು. ಸೊ ಮ್ಯಾನ್ ಆಫ್ ದಿ ಮ್ಯಾಚು ಇವ್ರಿಗೆ ಹೋಗ್ಬೋದು, ಅಭಿಷೇಕ್ ಶರ್ಮಾಗೆ. ಸೊ ಕಾದಿ ನೋಡಬೇಕಾಗುತ್ತೆ. ನಾನು ಹೇಳ್ದಂಗೆ ಅಭಿಷೇಕ್ ಶರ್ಮಾಗೇನೆ ಮ್ಯಾನ್ ಆಫ್ ದಿ ಮ್ಯಾಚ್ ಹೋಗುತ್ತೆ, ಕನ್ಫರ್ಮ್ ಆಗಿದೆ. ನೋಡಿ, ನೀವು ನೋಡ್ಬೋದು ಕೂಡ ಲೈವಾಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಟ್ಟಿದ್ದಾರೆ ಅಭಿಷೇಕ್ ಶರ್ಮಾ ಅವ್ರಿಗೆ, ಯಾಕಂದರೆ ಅಂಥ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಅಭಿಷೇಕ್ ಶರ್ಮಾ ಅವರು.